ನಮಸ್ತೆ, ಹರಿ ಓಂ. ಶೇವಧಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ಮತ್ತು ಸಂಸ್ಕೃತ ಭಾಷೆಯ ಸಾಧಕರೆಲ್ಲರಿಗೂ ಸ್ವಾಗತ. ಈ ಒಂದು ಪಾಠದ ಮೂಲಕ ನಾವು ಸಂಸ್ಕೃತ ಭಾರತೀಯ ಪಠ್ಯಪುಸ್ತಕ ಪ್ರವೇಶ ಆಧಾರಿತ ಸಂಸ್ಕೃತ ಕೋರ್ಸ್ ಶ್ರೇಣಿನ ಮುಂದುವರಿಸ್ತಾ ಇದ್ದೀವಿ. ನಾವು ಈ ಹಿಂದೆ ಮೊದಲನೆಯ ಪಾಠದಲ್ಲಿ ಬರುವ ಸಂಸ್ಕೃತ ವರ್ಣಮಾಲೆ ಮತ್ತು ಇತ್ಯಾದಿ ವಿಚಾರಗಳನ್ನ ವ್ಯಾಕರಣದ ಅಂಶಗಳ ಬಗ್ಗೆ 5 ಪಾಠಗಳಲ್ಲಿ ಕಲ್ತ್ಕೊಂಡಿದ್ವಿ. ಇವತ್ತು ಮೊದಲನೆಯ ಪಾಠದಲ್ಲಿ ನಾವು ಸಂಸ್ಕೃತ ಭಾಷೆಯ ಬಗ್ಗೆ ಅಂದರೆ ಭಾಷಾಭ್ಯಾಸ, ಬೇರೆ ಬೇರೆ ಥರ ಅದರದ್ದು ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಹೇಳಿ ಇವಾಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂದುವರ್ಸೋಣ. ಇದು ಪ್ರಥಮ ಪಾಠ. ಯಾವುದು ಪ್ರಥಮ ಪಾಠ ಅಂದರೆ ಪ್ರವೇಶ ಪಠ್ಯಪುಸ್ತಕದ ಪ್ರಥಮ ಪಾಠದಲ್ಲಿ 6ನೆಯ ವರ್ಗ. ಈ ಒಂದು ವರ್ಗದಲ್ಲಿ ನಾವು ಸಂಬಂಧವಾಚಕ ಶಬ್ದಗಳು ಮತ್ತೆ ಒಂದು ಕಥೆಯ ಬಗ್ಗೆ ಕೂಡ ನೋಡೋಣ. ಕಥೆ ಮತ್ತು ಸಂಬಂಧವಾಚಕ ಶಬ್ದಗಳು. ಪ್ರಾರ್ಥನೆಯಿಂದ ನಾವು ಈ ತರಗತಿ ಶುರು ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ 5ನೆಯ ತರಗತಿಯಲ್ಲಿ ನಾವು ಕೆಲವು ಪುಸ್ತಕಗಳ ಬಗ್ಗೆ ಮಾತಾಡಿದ್ವಿ. ನಾವು ಯಾಕೆ ಈ ಪುಸ್ತಕಗಳನ್ನ ತಗೊಳ್ಳಿ ಅಂತ ಹೇಳ್ತಿದ್ದೀವಿ ಅಂತಂದ್ರೆ, ನಾವು ಯಾವುದೇ ಭಾಷೆ ಕಲಿಬೇಕಾದ್ರೆ ಆ ಭಾಷಾ ಸಂಪತ್ತು, ವೊಕ್ಯಾಬ್ಯುಲರಿ, ಅದನ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಲ್ವಾ. ಅದರಿಂದ ಈ 2 ಪುಸ್ತಕಗಳು ತುಂಬಾ ಚೆನ್ನಾಗಿದೆ. ಮೊದಲನೇದು ಒಂದು ಕನ್ನಡ ಸಂಸ್ಕೃತ ಕೋಶ, ಅದರಲ್ಲಿ ಬೇರೆ ಬೇರೆ ಪದಗಳ ಬಗ್ಗೆ ತಿಳ್ಕೊಬಹುದು. ಇನ್ನೊಂದು ಕನ್ನಡ ಸಂಸ್ಕೃತ ಕ್ರಿಯಾಪದ ಕೋಶ, ಇಲ್ಲಿ ಕ್ರಿಯಾಪದಗಳ ಬಗ್ಗೆ ಇದೆ. ಈ ಪುಸ್ತಕಗಳನ್ನ ಖರೀದಿ ಮಾಡೋಕ್ಕೆ ನೀವು ಈ ಅಕ್ಷರಂ ಸಂಸ್ಥೆ, ಸಂಸ್ಕೃತ ಭಾರತಿ ಬೆಂಗಳೂರಿನ ಆಫೀಸಿನ ಸಂಸ್ಥೆಯನ್ನ ನೀವು ಸಂಪರ್ಕಿಸಬಹುದು. ಇಲ್ಲಿ ಇದ್ರ ಫೋನ್ ನಂಬರ್ ಕೂಡ ಇದೆ ಮತ್ತು ನೀವು ಇಮೇಲ್ ಕೂಡ ಮಾಡಬಹುದು. ಈ ಪುಸ್ತಕಗಳನ್ನ ಆದಷ್ಟು ಬೇಗ ನೀವು ಖರೀದಿಸಿ ಇಟ್ಕೊಂಡ್ರೆ ತುಂಬಾ ನಮಗೆ ಅನುಕೂಲ ಆಗುತ್ತೆ ಈ ಕಲಿಕೆಯಲ್ಲಿ. ಇತಃ ಪರ್ಯಂತಂ, ಇಲ್ಲಿ ತನಕ ನಾವು ಏನೇನು ಕಲ್ತ್ವಿ ಅಂತ ಒಂದು ಪುನರಾವರ್ತನೆ ತರ. ವರ್ಣಮಾಲಾ, ಸ್ವರ, ಮತ್ತೆ ಅಯೋಗವಾಹ, ಮತ್ತೆ ವ್ಯಂಜನಾಕ್ಷರಗಳು, ಆಮೇಲೆ ಉಚ್ಚಾರಣ ಸ್ಥಾನಾನಿ. ಯಾಕಂದ್ರೆ ಉಚ್ಚಾರಣೆ ಎಷ್ಟು ಪ್ರಾಮುಖ್ಯತೆ ಅಂಶ ಅಂತ ನಮಗೆ ಗೊತ್ತೇ ಇದೆ. ಆಮೇಲೆ ಗುಣಿತಾಕ್ಷರಗಳು ಮತ್ತೆ ಸಂಯುಕ್ತಾಕ್ಷರಗಳನ್ನು ಕಲ್ತಿದ್ದೀವಿ. ಆಮೇಲೆ ಪದದಲ್ಲಿ ಸುಬಂತ ತಿಗಂತ ಅಂದ್ರೆ ನಾಮಪದ, ಸರ್ವನಾಮ, ಕ್ರಿಯಾಪದ, ಆಮೇಲೆ ಪದದಲ್ಲಿ ಅದರದ್ದು ಧಾತು ಮತ್ತೆ ಪ್ರಾತಿಪದಿಕ ಅಂದ್ರೆ ಏನು, ಅದನ್ನೆಲ್ಲ ಕೂಡ ಕಲ್ತಿದ್ದೀವಿ. ನೀವು ಏನಾದ್ರೂ ಸೀದಾ ಈ ಪಾಠಕ್ಕೆ ಬಂದಿದ್ರೆ ನಿಮಗೊಂದು ರಿಕ್ವೆಸ್ಟ್, ಇದು ಮೊದಲನೆಯ ಭಾಗದಿಂದ ನೋಡ್ಕೊತಾ ಬನ್ನಿ. ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ಈ ಹಿಂದಿನ ಪಾಠದಲ್ಲಿ ನಾವು ಕಥೆಯನ್ನು ಕೂಡ, ಈ ಕಥಾ ಭಾಗವನ್ನು ಕೂಡ ನೋಡಿದ್ವಿ. ಇವಾಗ ಮುಂದೆ ಹೋಗೋಣ. ಈಗ ವಾಕ್ಯಗಳು ಮಾಡ್ಬೇಕಾದ್ರೆ ನಾಮಪದ ಇರಬೇಕು, ಕ್ರಿಯಾಪದ ಇರಬೇಕು ಅಲ್ವಾ. ನಾವು ಇಲ್ಲಿ ತನಕ ಅಕಾರ ಅಂತ ಆಕಾರ ಅಂತ ಆ ಪದಗಳು, ನಾಮಪದಗಳ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಅಂತ ಬೇರೆ ಬೇರೆ
ರೂಪಗಳನ್ನ ನೋಡಿದ್ವಿ. ಅದ್ರೊಳಗಡೆ ಯಾಕೆ ಇದನ್ನ ಕೊಟ್ಟಿದ್ದೀವಿ ಅಂತಂದ್ರೆ ಒಂದು ಬೇಗ ನಮಗೆ ಜ್ಞಾಪಿಸ್ಕೊಳ್ಳೋಕೆ ಈಸಿ ಆಗಲಿ ಅಂತ. ಇದು ಪದಗಳ ಕೊನೆಯಲ್ಲಿ ಬರುವ ಶಬ್ದಗಳು, ಅಂದ್ರೆ ಸ್ವರ ಯಾವ ತರ ಕೇಳಿಸುತ್ತೆ ಅಂತ. ಅಹ, ಔ, ಆಹ ಅಂತ. ಈಗ ಎಕ್ಸಾಂಪಲ್ ತಗೊಂಡ್ರೆ ರಾಮ, ಯಾಕೆ ಆಕಾರ ಅಂತ ಅಂತೀವಿ ಅಂತಂದ್ರೆ ರಾಮ ಆ ಪದ ಪ್ರಾತಿಪದಿಕ ಅಂತೀವಲ್ಲ, ರೂಟ್ ಆಫ್ ದಟ್ ಇದು ರಾಮಪದ ಏನಂತಂದ್ರೆ ರಾಮ ಅಂತ ಬರುತ್ತಲ್ಲ, ಅದನ್ನ ನಾವು ಈ ವಿಭಕ್ತಿಯ ರೂಪದಲ್ಲಿ ತಗೊಂತ ಹೋದಾಗ ರಾಮಃ, ರಾಮೌ, ರಾಮಾಹ ಅಂತ ಬರುತ್ತೆ. ಅದರಿಂದ ಹಾಗೆ ನಾವು ಕೃಷ್ಣ ಅಂದ್ರೂ ಸೇಮ್, ಕೃಷ್ಣ, ಕೃಷ್ಣೋ, ಕೃಷ್ಣಾಹ. ಅದಕ್ಕೋಸ್ಕರ ಈ ಕೊನೆ ಇದನ್ನ ನಾಪಕ ಇಟ್ಕೊಂಡ್ಬಿಟ್ರೆ ಸಫಿಕ್ಸ್ ಅಂತ ಹೇಳ್ಬೋದು. ಅದನ್ನ ನೀವು ನಾಪಕ ಇಟ್ಕೊಂಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಹಾಗೇನೆ ಸ್ತ್ರೀಲಿಂಗ ಆದ್ರೆ ಸೀತಾ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ ಆಕಾರ ಅಂತ, ಯಾಕಂದ್ರೆ ಆ ಇಂದ ಕೊನೆಗೊಳ್ಳುವ ಪದ ಅಲ್ವಾ, ಅದರಿಂದ ಆಕಾರ ಅಂತ ನಾಮಪದ ಅಂತ ಹೇಳ್ತೀವಿ. ಸೀತಾ, ಸೀತೆ, ಸೀತಾಹ. ಹಾಗೆ ರಮಾ, ರಮೇ, ರಮಾಹ ಆ ತರ ಬರುತ್ತೆ. ಹಾಗೆ ನಪುಂಸಕಲಿಂಗದ ಒಂದು ಉದಾಹರಣೆ ತಗೊಂಡ್ರೆ ಫಲಂ ಅಂತ ಅನ್ಕೊಳ್ಳೋಣ. ಫಲಂ, ಫಲೇ, ಫಲಾನಿ. ಹಾಗೆ ಆಮೇಲೆ ಬೇರೆ ಬೇರೆ ಆ ಥರ ಪದಗಳನ್ನ ನೋಡಿ ಇದನ್ನ ಕ್ವಿಕ್ ಆಗಿ ನಮಗೆ ಪುನರಾವರ್ತನೆಯಲ್ಲಿ ಅಭ್ಯಾಸ ಆಗಲಿ ಅಂತ ಇದನ್ನು ಕೊಟ್ಟಿದ್ದೀವಿ. ಇದು ಒಂಥರ ನಮಗೆ ಫಾರ್ಮುಲಾ ಬರೆದಿಟ್ಕೊಂಡಾಗ ಹೇಗೆ ನಾಪಕ ಆಗುತ್ತೋ ಆ ಥರ. ಹಾಗೆ ಕ್ರಿಯಾಪದ ನಾವು ಯಾವ್ದು ಕಲ್ತ್ವಿ, ಲಟ್ ಲಕಾರ, ಅಲ್ಲಿ ವರ್ತಮಾನ ಕಾಲದ ಪದಗಳು. ಅದು ಪ್ರಥಮ ಪುರುಷದಲ್ಲಿ ಮತ್ತೆ ಮಧ್ಯಮ ಪುರುಷ ಮತ್ತೆ ಉತ್ತಮ ಪುರುಷದಲ್ಲಿ ನಡೆಯುತ್ತೆ. ಮತ್ತೆ 3 ವಚನಗಳಲ್ಲಿ, ಏಕವಚನ, ದ್ವಿವಚನ ಮತ್ತು ಬಹುವಚನ. ನಾವು ಈಗ ಆಲ್ರೆಡಿ ಕಲ್ತಿರೋ ಹಾಗೆ ಸಂಸ್ಕೃತದಲ್ಲಿ ಏಕವಚನ ಬಹುವಚನ ಜೊತೆ ದ್ವಿವಚನ ಕೂಡ ಇದೆ. ಸೊ ಈಗ ಯಾಕೆ ಅಲ್ಲಿ ತಿ, ತಹ, ಅಂತಿ ಸೇಮ್ ಥಿಂಗ್. ಅಲ್ಲಿ ನಾವು ಹೇಗೆ ಅಹ, ಔ, ಆಹ ಅಂತ ತಗೊಂಡ್ವೋ ಹಾಗೆ ಈ ಸಫಿಕ್ಸ್ಗಳಂತೀವಲ್ಲ, ತಿಕ್, ತಿಂಗ್ ಅಂತ ಅಂಡ್ ಸುಬಂತ. ಸೊ ಸುಪ್ರತ್ಯಯ, ಡಿಂಗ್ ಪ್ರತ್ಯಯ, ಇದ್ರ ಬಗ್ಗೆ ಕೂಡ ನಾವು ಈ ಹಿಂದಿನ ಪಾಠಗಳಲ್ಲಿ ಕಲ್ತಿದ್ವಿ. ನಿಮಗೇನಾದ್ರೂ ಒಂದು ಕ್ವಿಕ್ ರಿವಿಷನ್ ಬೇಕಂತಂದ್ರೆ ಈ ಹಿಂದಿನ 5 ಪಾಠಗಳನ್ನ ಒಂದ್ಸರಿ ನೋಡ್ಕೊಂಡು ಬಂದು ಇಲ್ಲಿಂದ ಮುಂದುವರಿಸ್ಬೋದು. ಅದು ಹೇಳಿ ಇವಾಗ ಮುಂದೆ ಹೋಗೋಣ. ನಾವು ಕಥೆಯ ಬಗ್ಗೆ ಹೋದ 5ನೇ ಪಾಠದಲ್ಲಿ ಕೂಡ ಕಲ್ತಿದ್ವಿ. ಇದು ಒಂದ್ಸರಿ, ಯಾಕಂದ್ರೆ ಮರ್ತ ಹಾಗಾಗಿರುತ್ತೆ. ಈಗ ಒಂದ್ ಸ್ವಲ್ಪ ಇನ್ನು ನಾವು ಅದನ್ನ ಇನ್ನೊಂದ್ಸರಿ ಓದಿ ನಮ್ಮ ಭಾಷಾ ಸಂಪತ್ತು ಇಲ್ಲಿ ತನಕ ಇನ್ನೂ ಇಂಪ್ರೂವ್ ಆಗಿರುತ್ತೆ. ಅದನ್ನ ನೋಡೋಣ. ನಾವು ಯಾವ ಕಥೆ ನೋಡಿದ್ವಿ ಮೊದಲನೆಯ ಪಾಠದಲ್ಲಿ ಅಂತಂದ್ರೆ, ಆ ಕಥೆಯ ಟೈಟಲ್, ಶೀರ್ಷಿಕೆ ಏನಿತ್ತು, ಬುದ್ಧಿಮಾನ್ ಶಿಷ್ಯ. ಈ ಒಂದು ಕಥೆಯನ್ನ ಮತ್ತೊಮ್ಮೆ ನೋಡೋಣ. ಈ ಒಂದು ನಾವು ಏನು ಕಥೆ ನೋಡ್ತಾ ಇದ್ದೀವಿ, ಇಲ್ಲಿ ಕೊಟ್ಟಿರುವ ಟೆಕ್ಸ್ಟ್ ಇದು ನಮ್ಮ ಪ್ರವೇಶ ಪಠ್ಯ ಪುಸ್ತಕದಿಂದ ತಗೊಂಡಿರೋದು. ಇದನ್ನೊಂದ್ಸರಿ ಓದೋಣ. ಬುದ್ಧಿಮಾನ್ ಶಿಷ್ಯ. ಕಾಶೀನಗರೆ ಏಕಃ ಪಂಡಿತಃ ವಸತಿ. ಪಂಡಿತ ಸಮೀಪಂ ಏಕಃ ಶಿಷ್ಯಃ ಆಗಚ್ಚತಿ. ಶಿಷ್ಯಃ ವದತಿ, ಆಚಾರ್ಯ, ವಿದ್ಯಾಭ್ಯಾಸಾರ್ಥಂ ಅಹಂ ಆಗತಃ. ಪಂಡಿತಃ ಶಿಷ್ಯ ಬುದ್ಧಿಪರೀಕ್ಷಾರ್ಥಂ ಪೃಚ್ಛತಿ, ವತ್ಸ, ದೇವಃ ಕುತ್ರ ಅಸ್ತಿ? ಶಿಷ್ಯಃ ವದತಿ, ಗುರೋ, ದೇವಃ ಕುತ್ರ ನಾಸ್ತಿ. ಕೃಪಯಾ ಭವಾನೇವ ಸಮಾಧಾನಂ ವದತು. ಸಂತುಷ್ಟಃ ಗುರುಃ ವದತಿ, ದೇವಃ ಸರ್ವತ್ರ ಅಸ್ತಿ. ದೇವಃ ಸರ್ವವ್ಯಾಪಿ. ತ್ವಂ ಬುದ್ಧಿಮಾನ್, ಅತಃ ವಿದ್ಯಾಭ್ಯಾಸಾರ್ಥಂ ಅತ್ರೈವ ವಸ. ಈಗ ಇದನ್ನ ಒಂದ್ ಸ್ವಲ್ಪ ನಾವು ಇನ್ನೊಂದ್ಸರಿ ಮನನ ಮಾಡ್ಕೊಳ್ಳೋಣ. ಈಗ ಒಂದು 5-6 ಸೆಕೆಂಡ್ ನೋಡಿ ಒಂದು ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದ್ಸರಿ ಹೇಳ್ಕೊಳ್ಳಿ. ಆ ಥರ ಓದ್ತಿರ್ಬೇಕಾದ್ರೆ ನಾವು ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ಹಾಕೊಂಡು ಹೋಗ್ಬೋದು. ಸೊ ಇಲ್ಲಿ ಬಂದಿರೋ ಪಂಡಿತ ಎಲ್ಲಿ ವಾಸವಾಗಿದ್ರು, ವಸತಿ ಅಂದ್ರೆ ವಾಸ ಕನ್ನಡದಲ್ಲೂ ನಾವು ಉಪಯೋಗಿಸ್ತೀವಲ್ಲ, ಅದೇ ಥರ ಎಲ್ಲಿ ಪಂಡಿತ ಇದ್ದಿದ್ದು ವಸತಿ, ಕಾಶಿನಗರದಲ್ಲಿ. ಆಮೇಲೆ ಪಂಡಿತ ಹತ್ರ ಯಾರು ಬಂದ್ರು? ಶಿಷ್ಯ ಏನ್ ಹೇಳ್ದ ಅಥವಾ ಏನ್ ಕೇಳ್ದ ಅಂತ ಅದನ್ನ. ಆಮೇಲೆ ಹಾಗೆ ಮಾಡಿದಾಗ ಅದು ನಮ್ಗೆ ಓದ್ತಾ ನಮಗೆ ನಾವೇ ಪ್ರಶ್ನೆ ಮಾಡ್ತಾ ಹೋದ್ರೆ ಮುಂದೆ ನಮಗೆ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಯಾರು ಕೇಳಿದ್ರೆ, ಅಥವಾ ನಾವು ಈ ಕಥೆಯನ್ನ ಇನ್ನೊಬ್ರಿಗೆ ಹೇಳ್ಬೇಕು ಅಂತಂದ್ರೆ ನಾವು ಸುಲಭವಾಗಿ ಹೇಳ್ಬೋದು.
ಇಲ್ಲಿ ಏನು ಅಂತಂದ್ರೆ ಇದರಲ್ಲಿ ನಾವು ಏನ್ ಕಲ್ತಿದ್ವಿ, ದೇವಃ ಸರ್ವತ್ರ ಅಸ್ತಿ. ಸೊ ಇಲ್ಲಿ ಶಿಷ್ಯನ ಬುದ್ಧಿ ಪರೀಕ್ಷೆಗಾಗಿ ಆ ಪಂಡಿತ ಅಥವಾ ಗುರು ಒಂದು ಪ್ರಶ್ನೆ ಕೇಳಿದಾಗ ಆ ಉತ್ತರದ ಮೇಲೆ ಗುರು ಶಿಷ್ಯ ಮುಂದೆ ಕಲಿಯಕ್ಕೆ ಸಾಮರ್ಥ್ಯವನ್ನು ಹೊಂದಿದಾನ ಅಂತ ಪರೀಕ್ಷೆ ಮಾಡುವ ಒಂದು ಸುಂದರವಾದ ಸರಳ ಸಂಸ್ಕೃತ ವಾಕ್ಯಗಳಲ್ಲಿ ರಚಿತವಾಗಿರುವ ಕಥೆ ಇದು. ನೀವು ಗಮನಿಸಿದ್ರೆ ಎಲ್ಲಾನು ಲಟ್ಲಕಾರದಲ್ಲೇ ಇದೆ, ತುಂಬಾ ಸರಳವಾದ ಪದಗಳು. ಸೊ ನಾವ್ ಏನ್ ಕಲ್ತಿದೀವೋ ಅಲ್ಲಿ ಇಲ್ಲಿ ಅದನ್ನ ಇಲ್ಲಿ ಪ್ರಯೋಗ ಕೂಡ ಮಾಡಬಹುದು. ಇದು ಓದ್ಬಿಟ್ಟು ಏನ್ ಮಾಡೋಣ, ಅಭ್ಯಾಸ ಮಾಡೋಣ. ಯಾಕಂದ್ರೆ ಏನೇ ಮಾಡಿದಾಗ್ಲೂ ನಾವು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಮಗೆ ಬರ್ತಿದ್ಯೋ ಇಲ್ವೋ, ನಮಗೆ ಜ್ಞಾಪಕ ಇರುತ್ತಾ ಅಂತೆಲ್ಲ ನೋಡ್ಕೋಬಹುದು. ಈಗ ಒಂದೆರಡು ಕ್ವೆಶನ್ ನೋಡೋಣ. ಗುರುಹು ಕುತ್ರ ವಸತಿ. ಇವಾಗ ನಾವು ಓದ್ಕೊಂಡು ಬಂದಿದೀವಲ್ಲ, ಜ್ಞಾಪಿಸ್ಕೊಳ್ಳೋಣ ಎಲ್ಲಿದ್ದಿದ್ದು ಅಂತ. ಸ್ವಲ್ಪ ಸಮಯ ತಗೊಳ್ಳಿ, ಯೋಚನೆ ಮಾಡಿ. ಗುರುಹು ಕಾಶೀನಗರೇ ವಸತಿ ಅಲ್ವಾ? ಕಾಶೀನಗರೇ ಇದು ನೀವೇನೋ ಒಂದು ಇವಾಗ ಸುಲಭವಾಗಿ, ಈಗ ಸದ್ಯಕ್ಕೆ ಕಾಶಿನಗರೇ ಅಂತ ಯಾಕೆ ಹೇಳಿದ್ವಿ, ಅದೆಲ್ಲ ಮುಂದೆ ಮುಂದೆ ಪಾಠದಲ್ಲಿ ಬರ್ತಾ ಬರ್ತಾ ನಾವು ವಿಭಕ್ತಿ ರೂಪಗಳನ್ನ ತಿಳ್ಕೊತೀವಲ್ಲ, ಅವಾಗೆಲ್ಲ ಗೊತ್ತಾಗತ್ತೆ. ಈ ಸದ್ಯಕ್ಕೆ ನಾವು ಇದನ್ನ ಸರಳ ವಾಕ್ಯಗಳನ್ನ ಮಾಡುವುದು, ಸರಳ ಪದಗಳ ಮತ್ತೆ ಸರಳ ಕ್ರಿಯಾಪದಗಳು ಎಲ್ಲ ಉಪಯೋಗಿಸ್ಕೊಂಡು ನಾವು ಮಾತಾಡೋದು ಕಲಿಬೇಕಾದ್ರೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ಅನ್ಕೊಳ್ಳಿ. ಅವಾಗೇನು ನಾವು ಸಂಸ್ಕೃತ ಅಥವಾ ಕನ್ನಡ ವ್ಯಾಕರಣ ಪುಸ್ತಕ ಇಟ್ಕೊಂಡು ಏನ್ ನೋಡಲ್ಲ ಅಲ್ವಾ. ಹಾಗೆ ಮಾತಾಡ್ತಾ ಬಂದ್ಬಿಡುತ್ತೆ, ಆಮೇಲೆ ವ್ಯಾಕರಣದ ಬಗ್ಗೆ ಕಲಿತೀವಿ. ಹಾಗೇನೆ ಇಲ್ಲಿ ತುಂಬಾ ನಾವು ವ್ಯಾಕರಣದ ಮೂಲಕನೇ ಹೊಟ್ಟೋದ್ರೆ ನಮಗೆ ಈ ಭಾಷೆಯನ್ನ ಒಂಥರ ಕಲಿಬೇಕು ಅಂದಾಗ ತುಂಬಾ ಬರೀ ಗ್ರಾಮರ್ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಈ ತರ ಸರಳ ಕಥೆಗಳನ್ನ ಕೊಟ್ಟು, ಸಂಸ್ಕೃತ ಭಾರತಿ ತುಂಬಾ ಚೆನ್ನಾಗಿ ಇದ್ರದ್ದು ಈ ಒಂದು ಸಿಲೆಬಸ್ ಪ್ರಿಪೇರ್ ಮಾಡಿದಾಗ ಎಲ್ಲ ಅಂಶಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗುರುಹು ಕಿಂ ಪೃಚ್ಛತಿ. ಹಿಂದಿನ ಕ್ವೆಶನ್ ಅಲ್ಲಿ ನಾನು ಬರೀ ಸಂಸ್ಕೃತದಲ್ಲಿ ಮಾತ್ರ ಕೊಟ್ಟಿದ್ದೆ. ಯಾಕಂದ್ರೆ ನಾವು ಯಾವುದೇ ಭಾಷೆಯನ್ನು ಕಲಿಬೇಕಾದ್ರೆ ಇನ್ನೊಂದು ಭಾಷೆಯ ಮೂಲಕ ನಾವು ಆ ಭಾಷೆಯನ್ನ ನಾವು ತಲೆ ಒಳಗೆ ಯೋಚನೆ ಮಾಡ್ತಾ ಹೋದ್ರೆ ನಾವು ಯಾವ ಭಾಷೆಯನ್ನು ಕಲಿಬೇಕು ಅಂತಿರ್ತೀವೋ ಆ ಭಾಷೆಯ ಒಂದು ಭಾಷಾ ಸಂಪತ್ತು ಅಷ್ಟು ಇಂಪ್ರೂವ್ ಆಗಲ್ಲ. ಯಾಕಂದ್ರೆ ನಾವು ಯಾವಾಗ್ಲೂ ನಾವು ಕನ್ನಡದಲ್ಲಿ ಥಿಂಕ್ ಮಾಡಿ ಸಂಸ್ಕೃತ ಟ್ರಾನ್ಸ್ಲೇಟ್ ಮಾಡಿ ಹೇಳಕ್ ಹೋಗ್ತೀವಲ್ಲ, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹಾಕೊಟ್ಟಿಲ್ಲ. ಇಲ್ಲಿ ಸ್ವಲ್ಪ ಸಹಾಯ ಆಗ್ಲಿ ಅಂತ. ಈಗ ಒಂಥರ ನಾವು ಸೈಕಲ್ ಕಲಿಬೇಕಾದ ಮುಂಚೆ ಹೇಗೆ ಸಪೋರ್ಟ್ ವೀಲ್ ಬರುತ್ತೋ ಆ ತರ. ಆದ್ರಿಂದ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಆ ಪ್ರಶ್ನೆಯನ್ನ ಕೊಟ್ಟಿದೆ. ಗುರು ಏನು ಕೇಳಿದ್ರು ಅಥವಾ ವಾಟ್ ಇಟ್ ದ ಗುರು ಆಸ್ಕ್. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಭವತಃ ನಾಮ ಕಿಂ. ಬಿ ಆಪ್ಷನ್ ಬಿ ದೇವಃ ಕುತ್ರ ಅಸ್ತಿ. ಸಿ ಭವಾನ್ ಕುತ್ರ ವಸತಿ. ಸೊ ಗುರುಹು ಕಿಂ ಪೃಚ್ಛತಿ. ಸೊ ಗುರು ಯಾರಿಗೆ ಕೇಳಿದ್ದಲ್ಲಿ ಆ ಕಥೆಯಲ್ಲಿ ಜ್ಞಾಪಿಸ್ಕೊಂಡ್ರೆ ಶಿಷ್ಯನಿಗೆ ಅಲ್ವಾ. ಸೊ ಈ 3 ಕ್ವೆಶ್ಚನ್ ಅಲ್ಲಿ ಯಾವುದು ಗುರು ಕೇಳಿದ್ದು ಅನ್ನೋದನ್ನ ಪ್ರಶ್ನೆ. ಸೊ ನೋಡೋಣ, ಥಿಂಕ್ ಮಾಡಿ. ದೇವಃ ಕುತ್ರ ಅಸ್ತಿ. ಅದೇ ಆಚಾರ್ಯ ಅಥವಾ ಗುರು ಪಂಡಿತ ತನ್ನ ಬಳಿಗೆ ಬಂದ ಶಿಷ್ಯನಿಗೆ ಇದೇ ಪ್ರಶ್ನೆನ ಕೇಳಿದ್ದು. ಯಾಕೆ ಕೇಳಿದ್ದು ಕ್ವೆಶ್ಚನ್ ಅಕಸ್ಮಾತ್ ಕೇಳ್ಬೋದು, ಕಿಮರ್ಥಂ ಪೃಚ್ಛತಿ ಅಂತ ಕೇಳಿದ್ರೆ ಶಿಷ್ಯ ಬುದ್ಧಿ ಪರೀಕ್ಷಾರ್ಥಂ, ಶಿಷ್ಯನ ಬುದ್ಧಿಯ ಪರೀಕ್ಷೆಗೋಸ್ಕರ ಅಂತ ನೀವು ಮಾಡ್ಕೊಂಡು ನೋಡಿ ಎಷ್ಟು ಸುಲಭವಾಗುತ್ತಲ್ವಾ. ಶಿಷ್ಯ ಬುದ್ಧಿ ಪರೀಕ್ಷಾರ್ಥಂ ಪ್ರಶ್ನಂ ಪೃಚ್ಛತಿ. ಎಸ್. ಆಮೇಲೆ ಮುಂದಿನ ಇದಕ್ಕೆ ಹೋಗೋಣ. ಏನು ಪ್ರಶ್ನೆ ಇದೆ? ಶಿಷ್ಯ ಕಿಮರ್ಥಂ ಆಗಚ್ಚತಿ ಅಂದ್ರೆ ಯಾಕೆ ಬಂದ, ಕಿಮರ್ಥಂ ಯಾತಕ್ಕೋಸ್ಕರ, ಆಗಚ್ಚತಿ ಅಂದ್ರೆ ಬರುವುದು, ಗಚ್ಚತಿ ಅಂದ್ರೆ ಹೋಗುವುದು, ಆಗಚ್ಚತಿ ಅಂದ್ರೆ ಬರುವುದು. ಅದ ನೋಡೋಣ, ಥಿಂಕ್ ಮಾಡಿ ಯಾಕೆ ಬಂದಿದ್ದ ಆ ಪಂಡಿತನ ಬಳಿಗೆ ಅಂತ. ಯೋಚಿಸಿ, ನಿಮಗೆ ಬರುತ್ತೆ.
ಶಿಷ್ಯ ವಿದ್ಯಾಭ್ಯಾಸಾರ್ಥಂ ಆಗಚ್ಚತಿ. ವಿದ್ಯಾರ್ಜನೆಗೋಸ್ಕರ ಗುರುವಿನ ಬಳಿಗೆ ಬಂದಿದ್ದ. ಸೊ ಹೀಗೆ ಇದು ಪುಟ್ಟ ಪುಟ್ಟ ಇದು ಅಲ್ವಾ, ನಾವು ಹೀಗೆ ಹೀಗೆ ಕಲಿತಾ ಹೋದ್ರೆ ತುಂಬಾನೇ ಸುಲಭ ಆಗುತ್ತೆ. ಈಗ ಮುಂದಿನ ಒಂದು ಟಾಪಿಕ್ ನೋಡೋಣ. ಯಾವುದು? ಸಂಬಂಧವಾಚಕ ಶಬ್ದ. ಈಗ ನಾವು ಈ ಪಠ್ಯಪುಸ್ತಕ ಇದೆಯಲ್ಲ ಪ್ರವೇಶ, ಅದರಲ್ಲಿ ನೋಡಿದ್ರೆ ಪ್ರತಿಯೊಂದು ಪಾಠದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಾಗಿ ಮಾಡಿ ಟಾಪಿಕ್ಗೆ ತರ ಮಾಡಿ ಸಬ್ ಟಾಪಿಕ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೊದಲು ನಾವು ಅಲ್ಲಿ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಕರಣ ಅಂಶನ ಕಲಿತೀವಿ, ಆಯ್ತಾ. ಆಮೇಲೆ ಅದನ್ನ ಅಳವಡಿಸ್ಕೊಂಡು ನಮ್ಮ ಸಂಸ್ಕೃತ ಭಾಷೆಯ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು, ಮತ್ತೆ ಅಲ್ಲಿ ಕಲ್ತಿರೋ ಪದಗಳನ್ನ ಉಪಯೋಗಿಸ್ತಾ ಕೂಡ ಹೋಗ್ಬೇಕು ಅಂತ. ಈಗ ಪದಗಳೇ ನಮಗೆ ಗೊತ್ತಿಲ್ಲದೆ ಹೋದ್ರೆ ನಾವು ಏನು ಉಪಯೋಗಿಸ್ತೀವಿ ಅಲ್ವಾ. ಅದರಿಂದ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಅಂದ್ರೆ ಥಿಯರಿ ಪೋರ್ಷನ್ ಅಂತ ಹೇಳ್ಬೋದು, ಅಥವಾ ಸಾಹಿತ್ಯದ ಪೋರ್ಷನ್ ಆ ಒಂದು ಪ್ರತಿ ಒಂದು ಪಾಠದಲ್ಲಿ ಅಂತಂದ್ರೆ ಅಲ್ಲಿ ಯಾವ್ಯಾವ ತರ ಭಾಗ ಮಾಡಿದ್ದಾರೆ ಅಂದ್ರೆ ವ್ಯಾವಹಾರಿಕ ಶಬ್ದಾಹ ಅಂತ. ಆ ವ್ಯಾವಹಾರಿಕ ಶಬ್ದಾಹ ಪ್ರತಿ ಒಂದು ಪಾಠದಲ್ಲೂ ಬೇರೆ ಬೇರೆ ಶಬ್ದಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇದೀವಲ್ಲ, ಮೊದಲನೇ ಪಾಠದಲ್ಲಿ ಸಂಬಂಧವಾಚಕ ಶಬ್ದಗಳನ್ನ ಕಲಿತೀವಿ. ಆಮೇಲೆ ಸಂಸ್ಕೃತ ವ್ಯವಹಾರ. ಸಂಸ್ಕೃತ ವ್ಯವಹಾರ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ಸಣ್ಣ ವಾಕ್ಯಗಳನ್ನ ಮಾಡ್ತಾ ಹೋಗ್ತೀವಿ. ನಾವು ಏನು ಶಬ್ದಗಳನ್ನ ಕಲ್ತಿದೀವೋ ಅದನ್ನ ಉಪಯೋಗಿಸ್ಕೊಂಡು. ಆಮೇಲೆ ಇನ್ನೊಂದು ಸೆಕ್ಷನ್ ಇದೆ, ಸಂಸ್ಕೃತ ವಾಂಗ್ಮಯ ಪರಿಚಯ. ಇದ್ರೊಳಗಡೆ ನಾವು ಸಂಸ್ಕೃತ ಸಾಹಿತ್ಯದ ಬಗ್ಗೆ ತಿಳಿತಾ ಹೋಗ್ತೀವಿ. ವೈದಿಕ ಸಾಹಿತ್ಯದಿಂದ ಹಿಡಿದು ಲೌಕಿಕ ಸಾಹಿತ್ಯದ ಬಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ತಿಳ್ಕೊತಾ ಹೋಗ್ತೀವಿ. ಹಾಗೆ ಅದ್ರ ಜೊತೆಗೆ ಕಥೆ ಇರುತ್ತೆ. ನಾವು ಈಗ ತಾನೇ ಒಂದು ಕಥೆಯನ್ನು ನೋಡ್ಕೊಂಡು ಬಂದ್ವಿ ಅಲ್ವಾ, ಬುದ್ಧಿಮಾನ್ ಶಿಷ್ಯ. ಹಾಗೇನೆ ಪ್ರತಿ ಒಂದು ಪಾಠದಲ್ಲೂ ಕೂಡ ಒಂದೊಂದು ಕಥೆ ಇದೆ. ಆಮೇಲೆ ಪ್ರಹೇಲಿಕಾ ಅಂತಂದ್ರೆ ಒಗಟು. ಅದ್ರ ಜೊತೆಗೆ ಸಂಗ್ರಾಹ್ಯ ವಿಷಯ ಅಂತ ಒಂದು ಮಾಡಿದ್ರೆ ಅಲ್ಲಿ ಏನು ನಾವು ಶ್ಲೋಕಗಳನ್ನ ಕಲಿತಾ ಹೋಗ್ತೀವಿ. ಈ ಒಂದು ಪಾಠದಲ್ಲಿ ಗುರುಗಳ ಶ್ಲೋಕ ಇದೆ, ಹಾಗೆ ಕೆಲವು ಪಾಠದಲ್ಲಿ ವಿಷ್ಣು, ಹಾಗೆ ಬೇರೆ ಬೇರೆ ದೇವರುಗಳದ್ದು ಬೇರೆ ಬೇರೆ ಶ್ಲೋಕಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಇನ್ನೊಂದು ಸುಭಾಷಿತ. ಇಷ್ಟು ವಿಷಯಗಳನ್ನ ನಾವು ಪ್ರತಿಯೊಂದು ಪಾಠದಲ್ಲೂ ಕಲಿತಾ ಹೋಗ್ತೀವಿ. ಈಗ ಈ ಒಂದು ಪಾಠದಲ್ಲಿ, ಮೊದಲನೆಯ ಪಾಠದಲ್ಲಿ ನಾವು ಸಂಬಂಧವಾಚಕ ಪದಗಳನ್ನ ನೋಡ್ತಾ ಹೋಗೋಣ. ನೀವು ಪಠ್ಯಪುಸ್ತಕದಲ್ಲಿ ನೋಡಿದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ನಾವು ದಿನನಿತ್ಯ ಮಾತಾಡ್ಬೇಕಾದ್ರೆ ಕೆಲವು ಜನರುಗಳ ಜೊತೆ ಅಂತ ಕೆಲವು ಪದಗಳು ನಮಗೆ ಗೊತ್ತಿರ್ಬೇಕಲ್ವಾ. ಅದ್ರದ್ದು ಈ ಒಂದು ಸಂಬಂಧವಾಚಕ ಇಲ್ಲಿ ಒಂದಿಷ್ಟು ಲಿಸ್ಟ್ ಬಂದಿದೆ. ನಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಉದ್ದಕ್ಕೆ ಲಿಸ್ಟ್ ಇದೆ. ನಾವೇನ್ ಮಾಡೋಣ ಅಂತಂದ್ರೆ ಅದನ್ನ ಬೇರೆ ಬೇರೆ ಗುಂಪುಗಳಾಗಿ ಮಾಡೋಣ. ಅದನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ ಅಂತ ನಾವು ಈ ತರ ಮಾಡಿದೀವಿ. ಈ ಒಂದು ಪಾಠದಲ್ಲಿ ನೋಡೋಣ. ಬಂಧುವಾಚಕ ಶಬ್ದ. ಇದು ನೋಡಿದ್ರೆ ತಕ್ಷಣ ಓಕೆ, ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಅಲ್ವಾ, ತಂದೆ ತಾಯಿ, ಮಗ ಮಗಳು, ಹಾಗೆ. ಸೊ ತಂದೆ ತಾಯಿ ಅವ್ರು ಪರಸ್ಪರ ಗಂಡ ಹೆಂಡತಿ, ಹಾಗೆ ಆ ಪದಗಳಿಂದ ಶುರು ಮಾಡ್ತಾ ಹೋಗೋಣ. ಅವಾಗ ಏನಾಗುತ್ತೆ, ಒಂದು ಲಾಜಿಕಲ್ ಗ್ರೂಪಿಂಗ್ ಅಲ್ವಾ. ಇದು ಒಂದು ಪದಗುಚ್ಛ ತರ ಜ್ಞಾಪಕ ಇಟ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇವಾಗ ನೋಡೋಣ. ತಂದೆ ಅಥವಾ ಫಾದರ್, ಅದೇನು ಪಿತಾ ಅಥವಾ ಜನಕಃ ಇದು ರಾಮಃ ತರನೇ ಬಂದಿದೆ ಅಲ್ವಾ. ಅದರಿಂದ ನಾವಿನ್ನು ಇವಾಗ ಪಿತಾ ಅಂತ ನೋಡಿದಾಗ ಯಾಕೆ ಪಿತಾ ಹಾಗಾದ್ರೆ ಆಕಾರ ಅಂತನಾ ಅನ್ನೋ ತರ, ಅಕಸ್ಮಾತ್ ನಾವು ಸಂಸ್ಕೃತದ ಬಗ್ಗೆ ಏನು ಗೊತ್ತೇನೆ ಇಲ್ಲ ಅಂತಂದ್ರೆ ಆ ತರ ಆಗುವ ಸಾಧ್ಯತೆ ಇರುತ್ತೆ. ಆದ್ರೆ ಇದ್ರದ್ದು ಪ್ರಾತಿಪದಿಕ ಅಂದ್ರೆ ರೂಟ್ ವರ್ಡ್ ಏನು ಅಂತಂದ್ರೆ ಪಿತೃ ಋಕಾರ ಅಂತ ಆಗತ್ತೆ. ಅದು ಪಿತಾ, ಅದು ಪ್ರಥಮ ವಿಭಕ್ತಿ ಬಂದಿರೋದು. ಅದಕ್ಕೋಸ್ಕರ ಅದಕ್ಕೆ ನೀವು ಇವಾಗಿಂದಾನೆ ಇನ್ನು ನಾವು ಬೇರೆ ಎಲ್ಲ ಪದಗಳ ಬಗ್ಗೆ ಅಷ್ಟು ಕಲ್ತಿದ್ದು, ನಾವು ಅಕಾರ ಅಂತ ಆಕಾರ ಅಂತ ಎರಡೇ ಕಲ್ತಿರುತ್ತಲ್ವಾ. ಜನಕಃ ಅದನ್ನು ಉಪಯೋಗಿಸ್ಕೊಂಡು ನಾವು ಸಣ್ಣ ಸಣ್ಣ ವಾಕ್ಯಗಳನ್ನ ಮಾಡ್ತಾ ಹೋಗ್ಬೋದು. ಅದರಿಂದ ಎರಡೂ ಗೊತ್ತಿರೋದು ಒಳ್ಳೇದೆ. ತಾಯಿ ಅಂದ್ರೆ ಮಾತಾ ಜನನಿ, ಮಾತಾ ಮತ್ತೆ ಹಾಗೆ ಅದು ಮಾತೃ ಶಬ್ದದಿಂದ ಬಂದಿರೋದು ಮಾತಾ ಜನನಿ. ಇಲ್ಲಿ ಈಕಾರ ಅಂತ ಸ್ತ್ರೀಲಿಂಗ ಬರುತ್ತೆ. ಆಮೇಲೆ ಪತಿಹಿ ಅಂದ್ರೆ ಗಂಡ ಅಥವಾ ಹಸ್ಬೆಂಡ್, ಪತ್ನಿ ಹೆಂಡತಿ ವೈಫ್, ಪುತ್ರ ಮಗ ಅಥವಾ ಸನ್, ಪುತ್ರಿ ಮಗಳು ಡಾಟರ್. ಸೊ ಇದರಿಂದ ಈಗ ಇದನ್ನೆಲ್ಲ ಕಲ್ತಿದ್ದೀರಲ್ಲ,
ನಾವು ಏನ್ ಮಾಡ್ಬೋದು ಅಂತಂದ್ರೆ ಎಕ್ಸ್ಟ್ರಾ ನಿಮಗೆ ಇನ್ನೊಂದು ಲೆವೆಲ್ ಜಾಸ್ತಿ ತಗೊಂಡು ಹೋಗ್ತೀನಿ ಅಂತಂದ್ರೆ ಪತಿ ಪತ್ನಿ ಅದಕ್ಕೆ ಬೇರೆ ಪದಗಳು ಇದೆಯಾ ಸಂಸ್ಕೃತದಲ್ಲಿ ಅಂತ ನೋಡಿ. ಆಮೇಲೆ ನಾವು ಮತ್ತೆ ಇದ್ರ ಬಗ್ಗೆ ಮುಂದಿನ ಪಾಠದಲ್ಲಿ ಅಥವಾ ಎಲ್ಲಾದ್ರೂ ಉಪಯೋಗಿಸಿದಾಗ ನಾವು ಆ ಹೊಸ ಪದಗಳನ್ನ ಉಪಯೋಗಿಸ್ತಾ ಹೋಗೋಣ. ಮತ್ತೆ ಇದು ಏನಾದ್ರೂ ಎಕ್ಸ್ಟ್ರಾ ಪ್ರಾಕ್ಟೀಸ್ ವರ್ಕ್ ಮಾಡಿದಾಗ ಅದನ್ನು ಕೂಡ ಉಪಯೋಗಿಸೋಣ. ಹಾಗಾಗಿ ನಮ್ಮ ಭಾಷಾ ಸಂಪತ್ತು ಹೆಚ್ಚಾಗತ್ತೆ. ನೀವು ಇಲ್ಲಿ ಬಂದಾಗ ಏನಂತ ಮಾಡ್ಬೋದು, ಮಮ ಜನಕಸ್ಯ ನಾಮಃ ಕಿಂ ಅಂತ. ಸೊ ಆ ತರ ನಮಗೆ ಇದನ್ನ ಕಲಿಬೇಕಾದ್ರೆ ಪದ ಕಲ್ತ್ಬಿಟ್ಟು ಮುಂದೆ ಹೊಟ್ಟೋಗೋದು, ಇದು ಗಟ್ಟು ಹೊಡೆದಂಗಲ್ಲ ಅಲ್ಲ. ಡಿಕ್ಷನರಿ ಏನು ನಾವು ಗಟ್ಟು ಹೊಡಿತಿಲ್ಲ. ಒಂದು ಪದ ತಗೊಂಡಾಗ ಅದು ಕಲ್ತ ಮೇಲೆ ಅದನ್ನ ಒಂದು ವಾಕ್ಯದಲ್ಲಿ ಬಳಸಿದ್ರೆ ನಮಗೆ ತುಂಬಾ ಬೇಗ ಚೆನ್ನಾಗಿ ಕೂತ್ಬಿಡತ್ತೆ ಅಲ್ವಾ. ಸೊ ಆ ತರ ಮಾಡ್ತಾ ಪ್ರಾಕ್ಟೀಸ್ ಮಾಡಿ ಇದು ಕಲಿಬೇಕಾದ್ರೆ. ಆಮೇಲೆ ಇದು ನೋಡಿದಾಗ ಒಡ ಹುಟ್ಟಿದವರು, ಆಮೇಲೆ ಇಮಿಡಿಯೇಟ್ ಫ್ಯಾಮಿಲಿ ಏನು ಒಡ ಹುಟ್ಟಿದವರು ಸಿಬ್ಲಿಂಗ್ಸ್, ಅದ್ರ ಆ ಪದಗಳು ಯಾವ ರೀತಿ ಇರ್ಬೋದು ಅಂತ ನೋಡೋಣ. ಇಲ್ಲೇನಾಗುತ್ತೆ, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೇನು ನೋಡೋಣ ಪದಗಳು. ಭ್ರಾತ ಅಥವಾ ಭಗಿನಿ ಅಂತಂದ್ರೆ ಇನ್ ಜನರಲ್ ಸಹೋದರ ಸಹೋದರಿ. ಅದೇ ದೊಡ್ಡ ಅಣ್ಣ ಮತ್ತೆ ದೊಡ್ಡ ಅಕ್ಕ, ಚಿಕ್ಕ ಅಣ್ಣ ಚಿಕ್ಕ ಅಕ್ಕ, ಅಥವಾ ತಮ್ಮ ತಂಗಿ ಅಂತ ಹೇಳ್ತೀವಲ್ವಾ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ನೋಡಿ, ಎಲ್ಡರ್ ಬ್ರದರ್ ಎಲ್ಡರ್ ಸಿಸ್ಟರ್, ಯಂಗರ್ ಬ್ರದರ್ ಯಂಗರ್ ಸಿಸ್ಟರ್. ಇಟ್ಸ್ ಕೈಂಡ್ ಆಫ್ ಅದಿದಾಗುತ್ತೆ. ಅದೇ ನೋಡಿ ಎಷ್ಟು ನಮ್ಮ ಕನ್ನಡ ಭಾಷೆಯಲ್ಲೂ ಹಾಗೆ ಮತ್ತೆ ಸಂಸ್ಕೃತ ಭಾಷೆಯಲ್ಲೂ ಕೂಡ ಹಾಗೆ. ಅಣ್ಣಂಗಾದ್ರೆ ಅಗ್ರಜಃ, ಅಕ್ಕ ಆದ್ರೆ ಅಗ್ರಜಾ. ಇಲ್ಲಿ ನೋಡಿ ಅಹ ತೆಗೆದು ಹಾಕಿದ್ರೆ ಆಯ್ತು, ತುಂಬಾ ಸುಲಭ ಅಲ್ಲ. ಅನುಜಃ ಅನುಜಃ ಅಂದ್ರೆ ತಮ್ಮ, ಅನುಜಾ ಅಂದ್ರೆ ತಂಗಿ. ಭ್ರಾತ ಅಂದ್ರೆ ಭ್ರಾತ ಮತ್ತೆ ಸೇಮ್ ಮಾತಾ ಮತ್ತೆ ಪಿತಾ ಇದೆಯಲ್ಲ ಪದ. ಹಾಗೇನೆ ಭ್ರಾತ ಕೂಡ ಭ್ರಾತೃ, ರಕಾರ ಅಂತ ಇದು ಪುಲ್ಲಿಂಗ ಶಬ್ದ, ಅದು ಭ್ರಾತೃ, ಅದರಿಂದ ಭ್ರಾತ ಬಂದಿದೆ. ಭಗಿನಿ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಈ ಅಂತ ಬಂದಿದೆಲ್ಲ. ಸೊ ಭಗಿನಿ ಸಹೋದರಿ. ಓಕೆ. ಸೊ ಇದನ್ನು ಹಾಗೆ ನೀವು ಏನ್ ಮಾಡಿ, ಈಗ ಯಾವುದೋ ಒಂದು ಸಿಚುವೇಶನ್ ಜ್ಞಾಪಿಸ್ಕೊಳ್ಳಿ. ನಿಮಗೆ ಗೊತ್ತಿರೋರಲ್ಲಿ ಯಾರಿಗೋ ತಂಗಿ ಇರ್ಬೋದು ಅಲ್ವಾ. ಅವಾಗ ಅವರಿಗೆ ನೀವು ಕ್ವೆಶ್ಚನ್ ಕೇಳಕ್ಕೆ ನಾನು ಹೇಗೆ ಕೇಳ್ಬೋದು ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳಿ. ನಾ ಸಂಸ್ಕೃತದಲ್ಲಿ ಕೇಳ್ಬೇಕಾದ್ರೆ ಏನ್ ಮಾಡೋದು ಅಂತ. ನಿನ್ನ ತಂಗಿಯ ಹೆಸರು ಏನು? ನಿನ್ನ ಅನ್ನಕ್ಕೆ ಭವತಃ ಅಥವಾ ತವ. ಭವತಃ ಅಂದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಹೇಳುವಾಗ, ತವ ಅಂದ್ರೆ ಸೊ ನಿನ್ನ ಅಂತ ಹೇಳ್ತೀವಲ್ಲ ಆ ತರ. ನಿನ್ನ ವರ್ಸಸ್ ನಿಮ್ಮ ನಾವು ಕನ್ನಡದಲ್ಲಿ ಸಾಮಾನ್ಯ ಹೀಗೆ ಹೇಳ್ತೀವಲ್ವಾ. ನಾವು ಸದರವಾಗಿ ಹೇಳ್ಬೇಕಾದ್ರೆ ನಿನ್ನ ಅಂತೀವಿ. ಅದೇ ನಾವು ಸ್ವಲ್ಪ ಏನ್ ಹೇಳ್ತೀರ, ರೆಸ್ಪೆಕ್ಟ್ ಕೊಟ್ಟು ಹೇಳ್ಬೇಕಂದ್ರೆ ನಿಮ್ಮ ಅಂತೀವಲ್ಲ ಆ ತರ. ಸೊ ನಿಮ್ಮ ತಂಗಿಯ ಹೆಸರು ಏನಂದ್ರೆ ಭವತಃ ಅನುಜಾಯಾಹ ನಾಮ ಕಿಂ, ಹಾಗೆ. ಓಕೆ. ಸೊ ಆ ಥರ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ನಾವು ಕಲ್ತಿರೋ ಪದಗಳನ್ನ ಬಳಕೆ ಮಾಡಿದಷ್ಟು ನಮ್ಮ ಮೆಮರಿಯಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಹಿರಿಯರು ಅಂತಂದ್ರೆ ಅಜ್ಜ ಅಜ್ಜಿ ತಾತ ಅಜ್ಜಿ ಎಲ್ಲ ಜ್ಞಾಪಕ ಬರುತ್ತಲ್ಲ. ಸೊ ಇದು ನೋಡಿ, ನಾವೇನಂತ ಇದು ಪೆಟರ್ನಲ್ ಮೆಟರ್ನಲ್ ಹಾಗೆಲ್ಲ ಅಂತ ಹೇಳ್ತೀವಿ. ಎಲ್ಲರಿಗೂ ಒಂಥರ ಒಂದೇ ಇನ್ನು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಂತಂದ್ರೆ ಅದು ಒಂದೇ ಸಿಂಗಲ್ ಪದ ಅಂತ ಸಿಗಲ್ಲ. ಅದೇ ಈ ಸಂಸ್ಕೃತದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಿತಾಮಹ ಪಿತಾಮಹಿ. ನಾವೇನೋ ಹೇಳ್ದೆ ಹೋದ್ರು ಪಿತಾ ಅಂತ ನೋಡಿದ ತಕ್ಷಣ ಸಮಥಿಂಗ್ ರಿಲೇಟೆಡ್ ಟು ಫಾದರ್ ಅಂತ ಗೊತ್ತಾಗೋಗುತ್ತೆ ಅಲ್ವಾ, ಪಿತಾ. ಸೊ ಪಿತಾಮಹ ಅಂದ್ರೆ ತಂದೆಯ ತಂದೆ. ಅದೇ ಪಿತಾಮಹಿ ಅಂದ್ರೆ ತಂದೆಯ ತಾಯಿ. ಅದೇ ತಾಯಿ ಕಡೆ ಆದ್ರೆ ಏನಾಗುತ್ತೆ, ತಾಯಿಯ ತಾಯಿ ತಾಯಿಯ ತಂದೆ ಆದ್ರೆ ಮಾತಾಮಹಿ ಮಾತಾಮಹ ಅಲ್ವಾ. ಎಷ್ಟು ಚೆನ್ನಾಗಿ ನಾವೇನು ತುಂಬಾ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಹಾಕ್ಬಿಟ್ರೆ ಸಾಕು, ಗೊತ್ತಾಗ್ಬಿಡತ್ತೆ. ಸೊ ಪಿತಾ ರಿಲೇಟೆಡ್ ಪಿತನ್ ಕಡೆ ಅಂದ್ರೆ ತಂದೆಯ ಕಡೆ ಅವ್ರ ತಂದೆ ತಾಯಿ ಅಂದ್ರೆ ಪಿತಾಮಹ ಪಿತಾಮಹಿ. ತಾಯಿ ಕಡೆ ಆದ್ರೆ ಮಾತಾಕ್ಕೆ ಮಾತಾಮಹ ಮಾತಾಮಹಿ ಅಂತ ಸೇರಿಸ್ಬಿಟ್ರೆ ಆಯ್ತು. ಆಮೇಲೆ ಏನ್ ಮಾಡೋಣ, ಮೊಮ್ಮಕ್ಕಳದು ಏನೇನು ವರ್ಡ್ಸ್ ಇದೆ ಅಂತ ನೋಡೋಣ. ಸೊ ಅದು ಹಾಗೆ ಮಗನ ಮಗ ಅಂತಂದ್ರೆ ಸೊ ಪೌತ್ರಃ ಅಂತ ಬರುತ್ತೆ. ಅದೇ ಮಗನ ಮೊಮ್ಮಗಳು ಅಂದ್ರೆ ಪೌತ್ರಿ ಅಂತ ಬರುತ್ತೆ. ಅದೇ ದೌಹಿತ್ರಃ ಅಂದ್ರೆ ಮೊಮ್ಮಗ. ದೌಹಿತ್ರಿ ಅಂದ್ರೆ
ಮಗಳ ಮಗಳು. ಓಕೆ, ಸೊ ಮಗಳ ಮಗಳು ಅಂಡ್ ದೌಹಿತ್ರಿ. ಸೊ ಪೌತ್ರಃ ಪೌತ್ರಿ, ದೌಹಿತ್ರಃ ದೌಹಿತ್ರಿ. ಸೊ ಆ ಪದಗಳನ್ನ ನೋಡೋಣ. ಸೊ ಪೌತ್ರಃ ಪೌತ್ರಿ, ದೌಹಿತ್ರಃ ದೌಹಿತ್ರಿ. ಇನ್ನೊಂದ್ಸರಿ ನೀವು ನನ್ನ ಜೊತೆ ಹೇಳಿ. ಪೌತ್ರಃ ಮಗನ ಮಗ, ಪೌತ್ರಿ ಮಗನ ಮಗಳು, ದೌಹಿತ್ರಃ ಮಗಳ ಮಗ, ದೌಹಿತ್ರಿ ಮಗಳ ಮಗಳು. ಇಲ್ಲಿ ಈ ಪಿಕ್ಚರ್ ಅಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸೊ ಅದರಿಂದ ಇಲ್ಲಿ ಮಗನ ಮಗ ಮತ್ತೆ ಮಗನ ಮಗಳಿಗೆ ಪೌ ಬರ್ಬೇಕದು, ಅದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ನಂತರ ರಿಲೇಟಿವ್ಸ್, ಈಗ ಹತ್ರದಲ್ಲಿ ನೋಡಿದ್ವಿ, ಆಮೇಲೆ ತಂದೆ ತಾಯಿಯ ಮತ್ತೆ ಒಡ ಹುಟ್ಟಿದವರು, ಅಜ್ಜಿ ತಾತ ಅದೆಲ್ಲ ನೋಡಿ, ಇವಾಗ ಮದ್ವೆ ನಂತರ ಏನಾಗುತ್ತೆ, ಅದಕ್ಕಿಂತ ಮುಂಚೆ ತಂದೆ ಕಡೆ ಸಂಬಂಧ, ತಂದೆಯ ತಂಗಿ ಅಕ್ಕ, ಹಾಗೆ ತಮ್ಮ ತಂಗಿ, ಆ ಥರ, ಹಾಗೆ ತಾಯಿ ಕಡೆನೂ ಹಾಗೆ. ಸೊ ಅದನ್ನ ನೋಡಿದಾಗ ಪಿತೃವ್ಯ ಅಂದಾಗ ಚಿಕ್ಕಪ್ಪ ಆಗ್ಬೋದು ಅಥವಾ ದೊಡ್ಡಪ್ಪ ಆಗ್ಬೋದು, ಪೆಟರ್ನಲ್ ಅಂಕಲ್. ಸೊ ಅದರಿಂದ ಪಿತೃವ್ಯ ನೋಡಿ, ಅಲ್ಲಿ ಕೂಡ ಹಾಗೆ ಗೆಸ್ ಮಾಡ್ಬೋದು, ಈ ತಂದೆ ಕಡೆನೆ ವರ್ಡ್ ಅಂತ. ಹಾಗೆ ಮಾತುಲಹ ಅಂತಂದ್ರೆ ಮಾವ, ತಾಯಿಯ ಸಹೋದರ, ಮಾತುಲಹ. ಆಮೇಲೆ ಪಿತೃಶ್ವಸ ಅಂತಂದ್ರೆ ಅತ್ತೆ, ಅಂದ್ರೆ ತಂದೆಯ ಸಹೋದರಿ. ಸೊ ಎಗೈನ್ ಪಿತೃಶ್ವಸ. ಸೊ ಮಾತೃಶ್ವಸ ಅಂತಂದ್ರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ, ಅದು ತಾಯಿ ಕಡೆ ಬರುತ್ತೆ. ಆಮೇಲೆ ನೆವ್ಯೂ ಮತ್ತೆ ನೀಸ್ ಅಥವಾ ಸೋದರಳಿಯ ಸೋದರ ಮಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾಗುತ್ತೆ, ಭಾಗಿನೇಯಿ ಅಂತ ಹೇಳ್ತೀವಿ. ಇವಾಗ ನಾವು ಏನು ಮಾಡೋಣ ಅಂತಂದ್ರೆ, ಇದಿಷ್ಟು ನಾವು ಕಲಿತಾ ಇದೀವಿ ಹೊಸದಾಗಿ. ಅದರಿಂದ ತುಂಬಾ ಈಗ ಸೋದರಳಿಯ ಸೋದರ ಸೊಸೆ ಅಥವಾ ಸೋದರ ಮಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಇನ್ನೂ ಬೇರೆಗಳ ಪದಗಳಿರ್ಬೋದಾ? ಇವಾಗ ಈ ಕಡೆ ನನ್ನ ನೀವು ಹೇಳ್ತಾ, ತಂದೆಯ ಕಡೆ ಹೋಗ್ಬೋದಾ, ಇಲ್ಲ ತಾಯಿ ಕಡೆ ಬಂದಾಗ ಹೇಗಿರುತ್ತೆ, ಅದಕ್ಕೂ ಬೇರೆ ಬೇರೆ ಪದಗಳಿದೆಯಾ ಅಂತೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಹೌದು ಇದೆ, ಆದ್ರೆ ಇವಾಗ್ಲೇ ತುಂಬಾ ಪದಗಳನ್ನ ನೋಡಕ್ ಹೋಗಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಅಂತ ಇಷ್ಟನ್ನ ನಾವು ತಿಳ್ಕೊಂಡು, ಮತ್ತೆ ನಾನು ಅವಾಗ ಹೇಳ್ದ ಹಾಗೆ ಈಗ ಬೇರೆ ಈ ಪದಕ್ಕೆ ಮತ್ತೆ ಇನ್ನೂ ಏನಾದ್ರೂ ಇದೆಯಾ, ಸಿನೋನಿಮ್ಸ್ ಇದೆಯಾ ಅಂತ ನೋಡ್ತಾ ಹೋಗ್ಬೋದು. ಪಿತೃವ್ಯ, ಮಾತುಲಹ, ಆಮೇಲೆ ಪಿತೃಶ್ವಸ, ಮಾತೃಶ್ವಸ, ಭಾಗಿನೇಯ, ಭಾಗಿನೇಯಿ. ಓಕೆ, ಆಮೇಲೆ ಮುಂದಿನ ಒಂದು ಕ್ಯಾಟಗರಿ ಹೋಗೋಣ. ಈಗ ಇನ್ಲಾಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ, ರೈಟ್, ಅದೆಲ್ಲ ಹೇಳ್ತೀವಲ್ಲ, ಹಾಗೆ ಸಿಸ್ಟರ್ ಇನ್ ಲಾ, ಆಲ್ ದೀಸ್ ಥಿಂಗ್ಸ್, ಅದಕ್ಕೆ ಏನೇನಿದೆ ಅಂತ ನೋಡೋಣ. ಶ್ವಶುರ ಅಂತಂದ್ರೆ ಮಾವ, ಗಂಡ ಅಥವಾ ಹೆಂಡತಿಯ ತಂದೆ, ಅಂದ್ರೆ ಫಾದರ್ ಇನ್ ಲಾ ಆನ್ ಬೋತ್ ಸೈಡ್ಸ್, ಅದಕ್ಕೂ ಶ್ವಶುರ ಅಂತಾನೆ ಹೇಳ್ತಾರೆ. ಶ್ವಶ್ರೂಹು ಅಂದ್ರೆ ಮದರ್ ಇನ್ ಲಾ, ಅಂದ್ರೆ ಅತ್ತೆ, ಗಂಡ ಅಥವಾ ಹೆಂಡತಿಯ ತಾಯಿ. ಶ್ವಶುರ, ಶ್ವಶ್ರೂಹು, ಇದನ್ನ ಪೇರ್ ತರ ನಾವು ಇಟ್ಕೋಬಹುದು, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಶ್ವಶುರ, ಶ್ವಶ್ರೂಹು. ಸೊ ಅವರು ಅತ್ತೆ ಮಾವ ಆಗ್ಬೇಕಾದ್ರೆ ಅಳಿಯ ಸೊಸೆ ಇದ್ದೇ ಇರ್ಬೇಕಲ್ಲ. ಸೊ ಅದರಿಂದ ಜಾಮಾತಾ, ಅಳಿಯ, ಸನ್ ಇನ್ ಲಾ. ಸೊ ಇದು ಮತ್ತೆ ಜಾಮಾತಾ, ಪಿತಾ ಮಾತಾ ಭ್ರಾತ ತರನೇ ಜಾಮಾತಾ ಕೂಡ. ಜಾಮಾತೃ ರಕಾರ ಅಂತ ಪುಲ್ಲಿಂಗ ಶಬ್ದ. ಜಾಮಾತಾ ಅಳಿಯ. ಸ್ನುಷಾ ಅಂದ್ರೆ ಸೊಸೆ, ಜಾಮಾತಾ ಸ್ನುಷಾ. ಶ್ವಶುರ, ಶ್ವಶ್ರೂಹು, ಜಾಮಾತಾ ಸ್ನುಷಾ. ಆಮೇಲೆ ಗಂಡನ ತಮ್ಮನಿಗೆ ಏನಂತಾರೆ, ದೇವರಹ. ಇದು ನೀವು ನೋಡಿದ್ರೆ ನೋಡಿ, ಸಂಸ್ಕೃತ ಹೇಗೆ ಎಲ್ಲಾ ಭಾಷೆಗಳ ತಾಯಿ ಅಂತ ಹೇಳ್ತಾರಲ್ವಾ, ಇಲ್ಲಿ ದೇವರ್ ಅಂತ ಹಿಂದಿ ಭಾಷೆಯಲ್ಲಿ ಕೇಳಿದ್ವಲ್ಲ. ಸೊ ಗಂಡನ ತಮ್ಮನಿಗೆ ದೇವರ ಅಂತ, ದೇವರಹ ಅಂತ. ಹಾಗೇನೆ ಗಂಡನ ಸಹೋದರಿಗೆ ನನಂದ ಅಂತ ಹೇಳ್ತಾರೆ. ಸೊ ಇದು ಕೂಡ ಹಿಂದಿ ಭಾಷೆಯಲ್ಲಿ ಇದು ಪ್ರಯೋಗಕ್ಕಿದೆ. ಹೆಂಡತಿಯ ಸಹೋದರ ಆದ್ರೆ ಶ್ಯಾಲಹ ಅಂತ ಹೇಳ್ತಾರೆ. ಆಮೇಲೆ ಹೆಂಡತಿಯ ಸಹೋದರಿ ಆದ್ರೆ ಸ್ಯಾಲಿ ಅಥವಾ ಶ್ಯಾಲಿ, ಎರಡು ಕೂಡ ಪದಗಳನ್ನ ಉಪಯೋಗಿಸ್ಬೋದು. ಇನ್ನೊಂದ್ಸರಿ ನೋಡೋಣ. ಶ್ವಶುರ, ಶ್ವಶ್ರೂಹು, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅಥವಾ ಮಾವ, ಅತ್ತೆ, ಅಂದ್ರೆ ಮದುವೆಯ ಇದು ವೈವಾಹಿಕ ಸಂಬಂಧದಲ್ಲಿ ಬರುವುದು, ಸೋದರ ಮಾವ ಸೋದರತ್ತೆ ಅಲ್ಲ.
ಅದು ಆಗ್ಲೇ ನೋಡಿದ್ವಿ ಹಿಂದಿನ ಸ್ಲೈಡಲ್ಲಿ, ಮಾತುಲಹ, ಪಿತೃವ್ಯಃ ಅವೆಲ್ಲ ಅಲ್ವಾ. ಈಗ ಹಾಗೆ ಅಳಿಯ ಸೊಸೆ ಆದ್ರೆ ಜಾಮಾತಾ ಸ್ನುಷಾ ಸ್ನುಷಾ. ಆಮೇಲೆ ಗಂಡನ ತಮ್ಮ ದೇವರಹ, ಸಹೋದರಿ ಆದ್ರೆ ನನಂದ, ದೇವರಹ ನನಂದ. ಶ್ಯಾಲಹ ಸ್ಯಾಲಿ ಅಥವಾ ಶ್ಯಾಲಿ. ಸೊ ಇದು ಸುಮಾರೇ ಪದಗಳನ್ನ ಈ ಒಂದು ಇವತ್ತಿನ ತರಗತಿಯಲ್ಲಿ ಕಲಿತಾ ಇದ್ದೀವಿ. ಆಮೇಲೆ ಬಂಧುವಾಚಕದಲ್ಲಿ ಈಗ ಸ್ನೇಹಿತರು, ಅವರು ಕೂಡ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರನೇ ಆಗಿರ್ತಾರಲ್ವಾ. ಸೊ ಅದರಿಂದ ಇದು ಕೂಡ ಇಲ್ಲೇ ಬರುತ್ತೆ. ಈ ಹಿಂದೆ ನಮ್ಮ ಶೇವಧಿ ವಾಹಿನಿಯಲ್ಲಿ ಒಂದು ಶಾರ್ಟ್ಸ್ ಹಾಕಿದ್ವಿ, ಮಿತ್ರಂ ವರ್ಸಸ್ ಮಿತ್ರಹ ಅಂತ. ಹೇಗೆ ಒಂದು ಅನುಸ್ವಾರ ಮತ್ತೆ ವಿಸರ್ಗ ಒಂದು ಪದದ ಅರ್ಥವನ್ನೇ ಬದಲಾಯಿಸುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ಇದೆ, ಮಿತ್ರಂ ಅಂದ್ರೆ ಸ್ನೇಹಿತ ಅಥವಾ ಫ್ರೆಂಡ್, ಅದೇ ಮಿತ್ರಹ ಅಂದ್ರೆ ಸೂರ್ಯ, ಸನ್, SUN. ಮಿತ್ರಂ ಸ್ನೇಹಿತ. ಅದೇ ನಾವು ಅದು ನಪುಂಸಕಲಿಂಗದ ಪದ, ಆದ್ರೆ ಅರ್ಥ ಮಾತ್ರ ಸ್ನೇಹಿತ ಅಂತ, ಫ್ರೆಂಡ್ ಅಂತ. ಸಖಾ ಮೇಲ್ ಫ್ರೆಂಡ್, ಗೆಳೆಯಗೆ ಗೆಳೆಯ ಅನ್ನುವ ಪದಕ್ಕೆ ಸಖಾ ಅಂತ ಹೇಳ್ತೀವಿ. ಗೆಳತಿ ಎನ್ನುವ ಸ್ತ್ರೀಲಿಂಗ ಪದಕ್ಕೆ ಸಖಿ ಅಂತೀವಿ, ಸಖಾ ಸಖಿ. ಆಮೇಲೆ ಮುಂದಿನ ಇದಕ್ಕೆ ನೋಡೋಣ, ಅಭ್ಯಾಸ ಮಾಡೋಣ. ಇದು ಸ್ವಲ್ಪ ನಾವು ಇಷ್ಟೊಂದು ಪದ ಕಲ್ತಿದೀವಿ, ಇದು ಇಷ್ಟೊಂದು ಹೇಗೆ ನಾವು ಒಂದೇ ದಿನಕ್ಕೆ ಕಲ್ತಿದೀವಿ, ಇದು ನಮಗೆ ತುಂಬಾ ಹೊಸ್ತು ಅಂದ್ರೆ ಏನಾತರ ಹೆದರದ್ ಬೇಡ. ಏನಂದ್ರೆ ಇದೊಂದು ಪ್ಯಾಟರ್ನ್ ನಮಗೆ ಗೊತ್ತಿದ್ರೆ ನಾವು ಈ ತರ ಕಲಿತಾ ಹೋಗ್ತಿರ್ಬೇಕಾದ್ರೆ ಇದನ್ನ ನಾವೇ ಅಪ್ಲೈ ಮಾಡ್ಕೊತಾ ಹೋಗ್ಬೋದು ಅಷ್ಟೇ. ಇನ್ನೇನು ಪ್ರಶ್ನೆ ಇದೊಂದು ನೋಡೋಣ. ಮಾವ ಪದಕ್ಕೆ ಸಂಸ್ಕೃತ ಶಬ್ದ ಯಾವುದು? ಮಾವ ಅಂತಂದ್ರೆ ಇಲ್ಲಿ ಸ್ಪೆಸಿಫಿಕ್ಲಿ ಮೆಟರ್ನಲ್ ಅಂಕಲ್ ಅಂದ್ರೆ ತಾಯಿಯ ಕಡೆ ಅಂಕಲ್, ಸೋದರ ಮಾವ ಅಂತೀವಲ್ಲ ಅದು, ಅದಕ್ಕೆ ಏನು ಶಬ್ದ? ಇನ್ನೊಂದು ಕ್ವೆಶನ್ ಏನು, ಶ್ವಶ್ರೂಹು ಅಂದ್ರೆ ಏನು ಕನ್ನಡದಲ್ಲಿ? ದ ವರ್ಡ್ ಶ್ವಶ್ರೂಹು ಮೀನ್ಸ್ ವಾಟ್? ಪಿತಾಮಹ, ಮಾತಾಮಹ, ಈ ಪದಗಳ ವ್ಯತ್ಯಾಸವೇನು? ಸೊ ಈ 3 ಪ್ರಶ್ನೆಗಳನ್ನ ನೋಡೋಣ. ಸೊ ಥಿಂಕ್ ಮಾಡಿ. ಸೊ ಒಂದ್ಸರಿ ಪ್ರಶ್ನೆ ಓದ್ಕೊಳ್ಳೋಣವಾ? ಮಾವ ಪದಕ್ಕೆ ಏನು ಸಂಸ್ಕೃತ ಶಬ್ದ ಇದೆ? ಶ್ವಶ್ರೂಹು ಅಂದ್ರೆ ಯಾರು? ಪಿತಾಮಹ ಮತ್ತೆ ಮಾತಾಮಹ ಪದಗಳಿಗೆ ಏನು ವ್ಯತ್ಯಾಸ? ಸೊ ನೋಡೋಣ. ಸೊ ಸ್ವಲ್ಪ ಯೋಚನೆ ಮಾಡೋಣ, ಬಂದೇ ಬಿಡುತ್ತೆ ನಮಗೆ ಆನ್ಸರ್. ಮೊದಲನೇದು ಯಾವುದು? ಮಾತುಲಹ. ಮಾತುಲಹ ಅಂತಂದ್ರೆ ಅದು ತಾಯಿ ಕಡೆದು, ಮೆಟರ್ನಲ್ ಅಂಕಲ್, ಮಾತುಲಹ. ಆಮೇಲೆ ಅತ್ತೆ, ಶ್ವಶ್ರೂಹು ಅಂದ್ರೇನು? ಅತ್ತೆ, ಮದರ್ ಇಲ್ಲ. ಆಮೇಲೆ ಕೊನೆಯದು ಏನಿತ್ತು ಪ್ರಶ್ನೆ? ಮಾತಾಮಹ ಮತ್ತೆ ಪಿತಾಮಹ ಶಬ್ದಗಳಿಗೆ ಏನು ವ್ಯತ್ಯಾಸ ಅಂತಲ್ವಾ. ಸೊ ಪಿತಾಮಹ ಅಂದ್ರೆ ತಂದೆಯ ತಂದೆ, ಮಾತಾಮಹ ಅಂದ್ರೆ ತಾಯಿಯ ತಂದೆ. ಸೊ ಅದರಿಂದ ಸೊ ಈ ತರ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ತಾ ಹೋಗ್ಬೋದು. ಹಾಗೆ ನಾವು ಓದ್ತಾ ಇರ್ಬೇಕಾದ್ರೆ ಅಥವಾ ನಮ್ಮನ್ನ ನಾವೇ ಕ್ವೆಶ್ಚನ್ ಮಾಡ್ಕೋತಾ ಇರ್ಬೋದು. ಓಕೆ, ಇದು ಈ ಯಾರಿಗೋ ನಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ಇಲ್ಲ ನಮ್ಮ ಮನೆಗೆ ಯಾರೋ ಬರ್ತಾರೆ, ಅವ್ರು ನಮಗೆ ಹೇಗೆ ಸಂಬಂಧ, ಏನು ಹೇಗೆ ರಿಲೇಟೆಡ್ ನಾವು ಅಂತ ನೋಡ್ಕೊಂಡು ಅವರಿಗೆ ಸೂಟಬಲ್ ಈ ಸಂಬಂಧ ವಾಚಕ ಪದನ ಅಪ್ಲೈ ಮಾಡಿ ಅವ್ರ ಹೆಸರು ಮಮ ಸೋ ಅಂಡ್ ಸೋ ಮಾತುಲಹ ಅಥವಾ ಮಾತಾಮಹ, ಪಿತಾಮಹ, ಆ ಥರ ಹೇಳ್ತಾ ಹೋಗ್ಬೋದು. ಅದರಿಂದ ನಾವು ಬಳಕೆ ಮಾಡ್ತಾ ಮಾಡ್ತಾ ಸುಲಭ ಆಗುತ್ತೆ. ಈ ಒಂದು ಇವತ್ತಿನ ಈ ಪಾಠದಿಂದ ನಾವು ಮತ್ತೆ ಸಂಸ್ಕೃತ ಪ್ರವೇಶ ಕಲಿಕೆ ಶ್ರೇಣಿನ ಪ್ರಾರಂಭ ಮಾಡ್ತಿದೀವಿ. ಅದರಿಂದ ತುಂಬಾ ಒಂದೇ ದಿನದಲ್ಲಿ ಕೊಟ್ಬಿಟ್ರೆ ಓವರ್ವೆಲ್ಮಿಂಗ್ ಆಗುತ್ತೆ ಅಂತ ಹೇಳಿ ಇವತ್ತು ಬರೀ 2 ಟಾಪಿಕ್ಕಿಗೆ ನಾವು ಮಾಡಿ ಇದನ್ನ ಕಂಪ್ಲೀಟ್ ಮಾಡ್ತಿದೀವಿ. ಮುಂದಿನ ಪಾಠದಲ್ಲಿ ಸದ್ಯದಲ್ಲೇ ಮಿಕ್ಕಿದ್ದು ಏನೇನಿದೆ ಈ ಒಂದು ಮೊದಲನೇ ಪಾಠದಲ್ಲಿ ಸರಳ ಸಂಭಾಷಣ ಮತ್ತೆ ವೇದಾನಾಂ ಪರಿಚಯ, ವಾಂಗ್ಮಯ ಪರಿಚಯ ಅಂತ ನಾವು ನೋಡಿದ್ವಲ್ಲ, ಇದ್ರೊಳಗಡೆ ವೇದಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ತುಂಬಾ ಇನ್ ಡೆಪ್ತ್ ಅಲ್ಲ, ಬಟ್ ನಮಗೆ ಸಂಸ್ಕೃತವನ್ನ ಸಂಸ್ಕೃತದ ಮೂಲಕ ಕಲಿತಾ ಇದ್ದೀವಿ ಅಲ್ವಾ, ಆ ಥರ ಮಾಡೋಣ. ಆಮೇಲೆ ಪ್ರಹೇಲಿಕಾ ಅಂತಂದ್ರೆ ಒಗಟು ಸಂಸ್ಕೃತದಲ್ಲಿ. ಗುರುಶ್ಲೋಕಾಹ, ಈ ಒಂದು ಸಂಗ್ರಾಹ್ಯ ವಿಷಯ ಅನ್ನೋ ಒಂದು ಸೆಕ್ಷನ್ ಅಲ್ಲಿ ಗುರುಶ್ಲೋಕಗಳು
ಈ ಮೊದಲನೇ ಪಾಠದಲ್ಲಿ ಅದನ್ನ ಬಗ್ಗೆ ನೋಡೋಣ. ಮತ್ತೆ ಸುಭಾಷಿತ ಕೂಡ ಇದೆ. ಪ್ರತಿಯೊಂದು ಪಾಠದಲ್ಲೂ ಕೂಡ ಸುಭಾಷಿತ ಇದೆ. ಹೇಗೆ ಬೇರೆ ಎಲ್ಲ ಹೇಗಿದೆಯೋ ಹಾಗೆ ತರ ಅದನ್ನು ಕೂಡ ಮುಂದಿನ ಪಾಠದಲ್ಲಿ ಕಲಿಯೋಣ. ನಿಮಗೆ ಈ ಒಂದು ತರಗತಿಯಿಂದ ಏನೇನು ಉಪಯೋಗ ಆಗ್ತಾ ಇದೆ ಅಥವಾ ಇನ್ನೇನು ಕಲಿಬೇಕು ಅಂತ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಅನಿಸಿಕೆಗಳಿದ್ರೆ ಖಂಡಿತ ಕಾಮೆಂಟ್ಸ್ನಲ್ಲಿ ಪೋಸ್ಟ್ ಮಾಡಿ. ನಾವು ಖಂಡಿತ ಉತ್ತರಿಸ್ತೀವಿ. ಈಗ ಶಾಂತಿ ಮಂತ್ರದಿಂದ ಇವತ್ತಿನ ತರಗತಿಯನ್ನ ಸಂಪೂರ್ಣಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಾः. ಪುನರ್ಮಿಲಾಮः. ಶುಭಮಸ್ತು.